ಇಲ್ಲಿ ನಮಗೆ ಒಂದಷ್ಟು ರಿಯಲ್ ನಂಬರ್ಸ್ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು ಅಂತಂದರೆ ಇವುಗಳಲ್ಲಿ ರ್ಯಾಷನಲ್ ನಂಬರ್ ಯಾವುದು, ಇರ್ಯಾಷನಲ್ ನಂಬರ್ ಯಾವುದು ಅಂತ ಕ್ಲಾಸಿಫೈ ಮಾಡಬೇಕು. ಫಸ್ಟ್ ಒನ್ ಇದೆ 2 - √5. ನಮಗೆ ಕೆಲವೊಂದಷ್ಟು ರಿಸಲ್ಟ್ಗಳು ಗೊತ್ತಿರಬೇಕು. ಏನು ರಿಸಲ್ಟ್ಸ್ ಅಂತಂದರೆ ಸಮ್ ಆರ್ ಡಿಫರೆನ್ಸ್ ಆಫ್ ಎ ರ್ಯಾಷನಲ್ ನಂಬರ್ ಆ್ಯಂಡ್ ಎನ್ ಇರ್ಯಾಷನಲ್ ನಂಬರ್ ವಿಲ್ ಬಿ ಈಕ್ವಲ್ ಟು ಇರ್ಯಾಷನಲ್ ನಂಬರ್. ಅಂದರೆ ಒಂದು ರ್ಯಾಷನಲ್ ನಂಬರ್ ಇದೆ, ಇನ್ನೊಂದು ಇರ್ಯಾಷನಲ್ ನಂಬರ್ ಇದೆ. ಅವೆರಡರ ಸಮ್ ಮತ್ತು ಅವೆರಡರ ಡಿಫರೆನ್ಸ್ ಯಾವಾಗಲೂ ಒಂದು ಇರ್ಯಾಷನಲ್ ನಂಬರ್ ಆಗಿರುತ್ತೆ. ಆಮೇಲೆ ಒಂದು ರ್ಯಾಷನಲ್ ನಂಬರ್ ಮತ್ತು ಇನ್ನೊಂದು ಇರ್ಯಾಷನಲ್ ನಂಬರ್ನ ಪ್ರಾಡಕ್ಟ್ ಮತ್ತು ಕೋಶಂಟ್ ಯಾವಾಗಲೂ ಒಂದು ಇರ್ಯಾಷನಲ್ ನಂಬರ್ ಆಗಿರುತ್ತೆ. ಪ್ರಾಡಕ್ಟ್ ಆ್ಯಂಡ್ ಕೋಶಂಟ್ ಆಫ್ ಎ ರ್ಯಾಷನಲ್ ನಂಬರ್ ಆ್ಯಂಡ್ ಆನ್ ಇರ್ಯಾಷನಲ್ ನಂಬರ್ ವಿಲ್ ಬಿ ಆಲ್ವೇಸ್ ಇಟ್ ವಿಲ್ ಬಿ ಆನ್ ಇರ್ಯಾಷನಲ್ ನಂಬರ್. ಆಮೇಲೆ ಎರಡು ಇರ್ಯಾಷನಲ್ ನಂಬರ್ಸ್ ತಗೊಂಡಾಗ ಅಥವಾ ಎರಡು ರ್ಯಾಷನಲ್ಸ್ ತಗೊಂಡಾಗ ಡೆಫಿನೆಟ್ಲಿ ಸಮ್, ಡಿಫರೆನ್ಸ್, ಪ್ರಾಡಕ್ಟ್, ಕೋಶಂಟ್ ಎಲ್ಲನೂ ರ್ಯಾಷನಲ್ ನಂಬರ್ ಆಗಿರುತ್ತೆ. ಎರಡು ರ್ಯಾಷನಲ್ ಅಂತ ತಗೊಂಡಾಗ, ಕೋಶಂಟ್ ಅಂತ ಬಂದಾಗ ಡಿನಾಮಿನೇಟರ್ ಯಾವುದೇ ಕಾರಣಕ್ಕೂ 0 ಆಗಂಗಿಲ್ಲ. ಈಗ ಎರಡು ಇರ್ಯಾಷನಲ್ ಅಂತ ತಗೊಂಡಾಗ ಎರಡು ಇರ್ಯಾಷನಲ್ಸ್ ನಂಬರ್ಗಳ ಸಮ್ ಮತ್ತು ಡಿಫ್ರೆನ್ಸು ಮತ್ತು ಪ್ರಾಡಕ್ಟ್ ಮತ್ತು ಕೋಶಂಟು ಆಲ್ವೇಸ್ ಇರ್ಯಾಷನಲ್ ಆಗಿರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಅದಕ್ಕೆ ಬೇಕಾದಷ್ಟು ಕೌಂಟರ್ ಎಕ್ಸಾಂಪಲ್ ಸಿಗುತ್ತೆ. ಸೊ ಎರಡು ಇರ್ಯಾಷನಲ್ ನಂಬರ್ಸ್ ಇದ್ದರೆ ಅವುಗಳನ್ನು ಆ್ಯಡ್ ಮಾಡಿದಾಗ ಇರ್ಯಾಷನಲ್ಲೇ ಬರುತ್ತೆ, ನಾಟ್ ನೆಸಸರಿ. ಕ್ಲೋಜರ್ ಪ್ರಾಪರ್ಟಿನಲ್ಲಿ ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಒಂದು ಇರ್ಯಾಷನಲ್ ನಂಬರ್ √2 ಅಂತ ತಗೊಂಡು ಇನ್ನೊಂದು ಇರ್ಯಾಷನಲ್ ನಂಬರ್ -√2 ಅಂತ ತಗೊಂಡ್ರೆ ಅವೆರಡನ್ನ ಆ್ಯಡ್ ಮಾಡಿದರೆ 0 ಬರುತ್ತೆ, ಬಟ್ ಇಟ್ ಈಸ್ ಎ ರ್ಯಾಷನಲ್ ನಂಬರ್. ಸೊ ಈ ರೀತಿ ಡಿಫ್ರೆನ್ಸಲ್ಲೂ ಕೂಡ ಕೌಂಟರ್ ಎಕ್ಸಾಂಪಲ್ ನಾವು ಜನರೇಟ್ ಮಾಡ್ಬೋದು, ಪ್ರಾಡಕ್ಟಲ್ಲೂ ಜನರೇಟ್ ಮಾಡ್ಬೋದು, ಇವನ್ ಕೋಶಂಟಲ್ಲೂ ಕೂಡ ಜನರೇಟ್ ಮಾಡ್ಬೋದು. ಸೊ ಆ ರಿಸಲ್ಟ್ಗಳನ್ನು ಬೇಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಮತ್ತು ಇವೆಲ್ಲನೂ ಏನು ಮಾಡಬೇಕು ಅಂತಂದರೆ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ನಾವು ಅವುಗಳು ರ್ಯಾಷನಲ್ ಅಥವಾ ಇರ್ಯಾಷನಲ್ ಅಂತ ಹೇಳ್ತೀವಿ. ಅವುಗಳು ನೋಡಿದ ಕೂಡಲೇ ನಾವು ಇರ್ಯಾಷನಲ್ ರ್ಯಾಷನಲ್ ಅಂತಲ್ಲ, ಅವುಗಳನ್ನ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಅವು ರ್ಯಾಷನಲ್ ಅಥವಾ ಇರ್ಯಾಷನಲ್ ಅಂತ ಹೇಳ್ತೀವಿ. ಇಲ್ಲಿ ರ್ಯಾಷನಲ್ ನಂಬರ್ ಇದೆ, ಇಲ್ಲಿ ಇರ್ಯಾಷನಲ್ ನಂಬರ್ ಇದೆ. 2 is a rational number, √5 is an irrational number. ಅವೆರಡನ್ನು ಏನು ಮಾಡ್ತೀವಿ, ಡಿಫ್ರೆನ್ಸ್ 2 - √5 ಅಂತ ಇದೆ. ಸೊ ವಿ ನೋ ದಟ್ ಡಿಫ್ರೆನ್ಸ್ ಆಫ್ ಎ ರ್ಯಾಷನಲ್ ನಂಬರ್ ವಿತ್ ಇರ್ಯಾಷನಲ್ ನಂಬರ್ ಆಲ್ವೇಸ್ ಇರ್ಯಾಷನಲ್ ನಂಬರ್. ಸೊ ಇದು ಒಂದು ಇರ್ಯಾಷನಲ್ ನಂಬರ್. ಆಮೇಲೆ ಇಲ್ಲಿ ನೋಡಿ 3 + √23 ಇದೆ, -√23 ಇದೆ. +√23 -√23 ಎರಡೂ ಏನಾಯಿತು ಅಂತಂದರೆ ಸಬ್ಟ್ರಾಕ್ಟ್, ಕ್ಯಾನ್ಸಲ್ ಆಗೋಯಿತು. ಆನ್ಸರ್ ಉಳಿದಿದ್ದು 3 ಮಾತ್ರ. ಸೊ ಇಟ್ ಈಸ್ ಎ ರ್ಯಾಷನಲ್ ನಂಬರ್. 3 ಅನ್ನೋದು ಒಂದು ರ್ಯಾಷನಲ್ ನಂಬರು. ಸೊ 3 + √23 -√23 ಇದು ಕೂಡ ಒಂದು ರ್ಯಾಷನಲ್ ನಂಬರ್. ಇಲ್ಲಿ ಕೂಡ ಅಬ್ಸರ್ವ್ ಮಾಡಿ 2√7 / 7√7 ಅಂತ ಇದೆ. ಇಲ್ಲಿ √7 ಗೆಟ್ಸ್ ಕ್ಯಾನ್ಸಲ್ಡ್ ವಿತ್ √7. √7 ಕ್ಯಾನ್ಸಲ್ ಆಗಿರೋದ್ರಿಂದ 2/7 ಅಂತ ಬಂತು, ವಿಚ್ ಈಸ್ ಎ ರ್ಯಾಷನಲ್ ನಂಬರ್. 1/√2 1 ಅನ್ನೋದು ರ್ಯಾಷನಲ್ ನಂಬರ್, √2 ಅನ್ನೋದು ಇರ್ಯಾಷನಲ್ ನಂಬರ್. Quotient of a rational and an irrational number always it will be an irrational number. So this is an irrational number. ಇಲ್ಲೂ ಕೂಡ ಅಷ್ಟೇ 2 ಅನ್ನೋದು ರ್ಯಾಷನಲ್ಲು, ಪೈ ಅನ್ನೋದು ಇರ್ಯಾಷನಲ್ ಆಗಿರೋದ್ರಿಂದ ಪ್ರಾಡಕ್ಟು ಇರ್ಯಾಷನಲ್ ಆಗಿರುತ್ತೆ. ಸೊ 2π ಈಸ್ ಆಲ್ಸೋ ಆ್ಯನ್ ಇರ್ಯಾಷನಲ್ ನಂಬರ್. 2π ಇರ್ಯಾಷನಲ್ ನಂಬರ್. ಸೊ ಹೀಗೆ ನಾವೇನು ಮಾಡ್ತೀವಿ ಅಂತಂದರೆ ರ್ಯಾಷನಲ್ ಮತ್ತು ಇರ್ಯಾಷನಲ್ಗಳನ್ನು ಕ್ಲಾಸಿಫೈ ಮಾಡ್ತೀವಿ. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಸಿಂಪ್ಲಿಫಿಕೇಶನ್ ಆಫ್ ರಿಯಲ್ ನಂಬರ್ಸ್. ಅದರಲ್ಲಿ ಫಸ್ಟ್ ಒನ್ ಆ್ಯಡ್. ಯಾವೆರಡು ನಂಬರ್ಗಳನ್ನ ಆ್ಯಡ್ ಮಾಡೋಕ್ಕೆ ಹೇಳ್ತಾನೆ ಅಂತಂದರೆ 2√2 + 5√3 ಇದು ಒಂದು ರಿಯಲ್ ನಂಬರ್. ಇದನ್ನು ಯಾವುದ್ರ ಜೊತೆ ಆ್ಯಡ್ ಮಾಡಬೇಕಂತೆ, √2 - 3√3 ಜೊತೆ ಆ್ಯಡ್ ಮಾಡಬೇಕು. 3√3 ನೋಡಿ, ಇಲ್ಲಿ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಅಂತ ಬಂದಾಗ ಲೈಕ್ ಸೈಡ್ಸು ಅನ್ಲೈಕ್ ಸೈಡ್ಸ್ಗಳ ಕಾನ್ಸೆಪ್ಟ್ ಬರುತ್ತೆ. ಅದಕ್ಕೆ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋನಲ್ಲಿ ಲೈಕ್ ಸೈಡ್ಸ್ ಮತ್ತು ಅನ್ಲೈಕ್ ಸೈಡ್ಸ್ ಬಗ್ಗೆ ಹೇಳಿದ್ದೆ. ಲೈಕ್ ಸೈಡ್ಸ್ ಅಂತಂದ್ರೆ ಏನರ್ಥ, ಇಲ್ಲಿ ಏನು ಸೈಡ್ಸ್ಗಳು ಕೊಟ್ಟಿರ್ತಾರಲ್ಲ ಅದರಲ್ಲಿ ರಾಡಿಕೆಂಟ್ಗಳೆಲ್ಲ ಸೇಮ್ ಇರಬೇಕು, ಜೊತೆಗೆ ಆರ್ಡರ್ಗಳೆಲ್ಲ ಸೇಮ್ ಇರಬೇಕು. ಅವುಗಳನ್ನು ನಾವು ಲೈಕ್ ಟರ್ಮ್ಸ್ ಅಂತ ಕರಿತೀವಿ. ಒಂದು ವೇಳೆ ರಾಡಿಕೆಂಟ್ಗಳು ಬೇರೆ ಬೇರೆ ಇದ್ದರೆ ಅಥವಾ ಆರ್ಡರ್ಗಳು ಬೇರೆ ಬೇರೆ ಇದ್ದರೆ ಅವುಗಳನ್ನು ಅನ್ಲೈಕ್ ಸೈಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಈ ಎರಡು ರಿಯಲ್ ನಂಬರ್ಗಳನ್ನ ಆ್ಯಡ್ ಮಾಡಿ ಅಂತ ಹೇಳಿರೋದ್ರಿಂದ ಸೊ ಇಟ್ ಈಸ್ ಈಕ್ವಲ್ ಟು
2√2 ಪ್ಲಸ್ 5√3 ಆ್ಯಡ್ ಮಾಡಿ ಅಂತ ಹೇಳಿದ್ರಿಂದ ಪ್ಲಸ್ ಹಾಕ್ತೀನಿ. ಪ್ಲಸ್ ಇರೋದ್ರಿಂದ ನೋ ಪ್ರಾಬ್ಲಮ್, ಇಲ್ಲಿ ನಾವು ಡೈರೆಕ್ಟ್ ಆಗಿ ತೊಗೋಬೋದು. ಮೈನಸ್ ಆಗಿದ್ರೆ ಬ್ರಾಕೆಟ್ ಹಾಕಿ ತೊಗೋಬೇಕಾಗ್ತದೆ. √2 ಮೈನಸ್ 3√3. ಈಗ ನಾ ಏನು ಮಾಡ್ತೀನಿ ಅಂತಂದರೆ ಲೈಕ್ ಟರ್ಮ್ಸ್ಗಳನ್ನ ಒಂದು ಕಡೆ ಬರ್ಕೊಳ್ಬೋದು ಅಥವಾ ಡೈರೆಕ್ಟಾಗಿ ಆ್ಯಡ್ ಕೂಡ ಮಾಡ್ಬೋದು. ಲೈಕ್ ಟರ್ಮ್ಸ್ ಯಾವುದು ಅಂತಂದರೆ ಇಲ್ಲಿ 2√2 ಮತ್ತು √2 ಇವೆರಡು ಲೈಕ್ ಟರ್ಮ್ಸ್. ಯಾಕಂತಂದರೆ ಇಲ್ಲಿ ರ್ಯಾಡಿಕ್ಯಾಂಡ್ ನೋಡಿ 2 ಇದೆ, ಆರ್ಡರ್ ಕೂಡ 2 ಇದೆ. ಓಕೆ, ಅದೇ ರೀತಿ 5√3ಗೆ ಲೈಕ್ ಟರ್ಮ್ ಯಾವುದು ಅಂದರೆ ಮೈನಸ್ 3√3. ರ್ಯಾಡಿಕ್ಯಾಂಡ್ 3 ಇದೆ, ಆರ್ಡರ್ 2 ಇದೆ. ಸೊ ದೋಸ್ ಟು ಆರ್ ಲೈಕ್ ಟರ್ಮ್ಸ್. ಲೈಕ್ ಟರ್ಮ್ಗಳನ್ನ ಆ್ಯಡ್ ಮಾಡ್ಬೋದು ಅಥವಾ ಸಬ್ಟ್ರಾಕ್ಟ್ ಮಾಡ್ಬೋದು. ಸೊ ಇಟ್ ಈಸ್ ಈಕ್ವಲ್ ಟು 2√2 ಪ್ಲಸ್ √2. √2 ಇದೆ ಅಂತಂದರೆ ಇಲ್ಲಿ ಆ್ಯಕ್ಚುಲಿ 1√2 ಇರುತ್ತೆ ಅಂತ ಅರ್ಥ. ಇಲ್ಲಿ √2ಗಳು ಎಷ್ಟಿದೆ? 2 ಇದೆ. ಇಲ್ಲಿ √2ಗಳು ಎಷ್ಟಿದೆ? 1 ಇದೆ. ಸೊ ಒಟ್ಟಿಗೆ √2ಗಳು ಎಷ್ಟಾಯಿತು ಅಂತಂದರೆ 2 + 1 3. ಇದನ್ನು ನಾವು ಡೈರೆಕ್ಟಾಗಿ ಆ್ಯಡ್ ಮಾಡ್ತೀವಿ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ತೀವಿ. 2 + 1 3√3 ಆಯಿತು. ಸಾರಿ, 3√2 ಅಂದರೆ √2ಗಳು ಎಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ ಎಷ್ಟಾಯ್ತು ಅಲ್ಲಿಗೆ? √2ಗಳು 3 ಆಯಿತು. ಸೊ √2 3√2 ಪ್ಲಸ್ ಇಲ್ಲಿ √3ಗಳು 5 ಇದೆ, ಇಲ್ಲಿ √3ಗಳು 3 ಇದೆ. 5√3 ಮೈನಸ್ 3√3. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು. 5 - 3 2√3. ಇದು ಒಂದು ರೀತಿ ಆಯಿತು. ಇಲ್ಲ ಅಂತಂದರೆ ನೀವು ಇನ್ನೊಂದು ರೀತಿಯಲ್ಲಿ ಇದನ್ನು ಸಾಲ್ವ್ ಮಾಡ್ತಾರೆ. ಹೆಂಗಂತಂದರೆ ಈ ಎರಡು ಟರ್ಮ್ಗಳಿಂದ √2ನ ಕಾಮನ್ ತೆಗೀರಿ. ಇದು ಆನ್ಸರ್ ಇಷ್ಟೇ. ಇಲ್ಲಿಂದ ಮತ್ತೆ ಮುಂದೆ ಪ್ರೊಸೀಡ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಇವೆರಡು ಅನ್ಲೈಕ್ ಟರ್ಮ್ಸ್ ಆಯಿತು. ಅನ್ಲೈಕ್ ಟರ್ಮ್ಗಳನ್ನ ಆ್ಯಡ್ ಮಾಡೋಕ್ಕಾಗಲಿ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲಿ ಬರಲ್ಲ. ಸೊ ಇಲ್ಲಿಗೆ ಸೊಲ್ಯೂಷನ್ ಮುಗಿದೋಯ್ತು. ಈಗ ಈ ಸ್ಟೆಪ್ಪಿಂದ ನಾವೇನು ಮಾಡ್ತೀವಿ ಅಂತಂದರೆ ಬೇರೆ ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು. ಇಲ್ಲೇನು ಮಾಡ್ತೀವಿ? ಈ √2ಗಳನ್ನು ಕಾಮನ್ ತೆಗಿತೀವಿ. √2ಗಳನ್ನು ಕಾಮನ್ ತೆಗೆದ್ರೆ ಇಲ್ಲಿ 2 ಉಳಿತು, ಇಲ್ಲಿ 1 ಉಳಿತು. ಸೊ 2 + 1 √2 ಕಾಮನ್ ಬಂತು. ಅದೇ ರೀತಿ √3 ಕಾಮನ್ ತೆಗಿತೀವಿ. ಅಲ್ಲಿ 5 - 3 ಬ್ರಾಕೆಟಲ್ಲಿ ಉಳಿತು. 5 - 3 √3 ಹೊರಗಡೆ ಬಂತು. ದಿಸ್ ಈಸ್ ಈಕ್ವಲ್ ಟು 2 + 1 ಅಂದರೆ 3√2. 5 - 3 ಇಟ್ ಈಸ್ 2√3. ನೋಡಿ ಆನ್ಸರ್ ಸೇಮ್ ಬಂತು. ನೀವು ಡೈರೆಕ್ಟಾಗಿ ಆದರೂ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ಬೋದು. ಇಲ್ಲಪ್ಪ ಕಾಮನ್ ತೆಗೆದು ನಾನು ಮಾಡ್ತೀನಿ ಅಂತಂದರೆ ಆಗಲೂ ಕೂಡ ಆನ್ಸರ್ ಬರುತ್ತೆ. ಇಲ್ಲ ಇನ್ನೂ ಒಂದು ರೀತಿ ನೀವು ಇದನ್ನು ಇಮ್ಯಾಜಿನ್ ಮಾಡ್ಬೋದು. ಏನಂತಂದರೆ √2 ಅಂತ ಏನಿದೆ ಅದನ್ನು ಒಂದು ವೇರಿಯೇಬಲ್ ಅಂತ ಟ್ರೀಟ್ ಮಾಡಿ. ಸೇ ಫಾರ್ ಎಕ್ಸಾಂಪಲ್ ಎಕ್ಸ್. √3 ಅನ್ನೋದನ್ನು ವೈ ಅಂತ ಟ್ರೀಟ್ ಮಾಡಿ. ಇದನ್ನು ಎಕ್ಸ್ ಅಂತ ಟ್ರೀಟ್ ಮಾಡಿದರೆ ಇದು 2x ಆಗುತ್ತೆ. ಇದು ವೈ ಅಂತ ಟ್ರೀಟ್ ಮಾಡಿದರೆ ಇದು 5y ಆಯಿತು. ಪ್ಲಸ್ ಇದನ್ನು ಎಕ್ಸ್ ಅಂತ ಟ್ರೀಟ್ ಮಾಡಿದ್ರಿಂದ 1x ಇಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ 3 √3ನ ವೈ ಅಂತ ಟ್ರೀಟ್ ಮಾಡಿದ್ರಿಂದ ವೈ. ಇಟ್ ಈಸ್ ಈಕ್ವಲ್ ಟು ನೋಡಿ, ಈಗ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಗಿ ಅದು ಕಾಣಿಸ್ತಾ ಇದೆ ನಮಗೆ. 2x + 1x ಅಂತಂದರೆ 3x, 5y - 3y ಅಂತಂದರೆ 2y. ಇಟ್ ಈಸ್ ಈಕ್ವಲ್ ಟು 3. ಎಕ್ಸ್ ಅಂತಂದರೆ ಏನು? ನಾವು ಅಂದ್ಕೊಂಡಿದ್ದು √2ನ ಎಕ್ಸ್ ಅಂತ ಅಂದ್ಕೊಂಡಿದ್ದು. ಸೊ √2 ವಾಪಸ್ ಕೊಟ್ಬಿಡಿ ಅದನ್ನು. ವೈ ಅಂತಂದರೆ √3 ಅಂದ್ಕೊಂಡಿದ್ದು. ಸೊ 2√3. ಸೊ ನೀವು ಯಾವ ರೀತಿನಾದರೂ ಇದನ್ನು ಸಾಲ್ವ್ ಮಾಡ್ಬೋದು. ಡೈರೆಕ್ಟಾಗಿ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. √2ಗಳು 2 ಇದೆ, √2ಗಳು 1 ಇದೆ. ಸೊ ಟೋಟಲ್ ಆಗಿ 3√3 ಆಗ್ತದೆ, √2 ಆಗ್ತದೆ ಅಂತ. ಸೊ ಆ ರೀತಿನಾದರೂ ಸಾಲ್ವ್ ಮಾಡಿ. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ರಿಯಲ್ ನಂಬರ್ಸ್ಗಳನ್ನು ಆನ್ ದ ಬೇಸಿಸ್ ಆಫ್ ಲೈಕ್ ಟರ್ಮ್ಸ್ ಆ್ಯಡ್ ಮಾಡ್ತೀವಿ. ಮಲ್ಟಿಪ್ಲೈ ಮಾಡಬೇಕಾದ್ರೆ ಅವು ಲೈಕ್ ಆದರಾಗಿರಲಿ ಅನ್ಲೈಕ್ ಆದರಾಗಿರಲಿ ನಮಗೆ ತೊಂದರೆ ಇಲ್ಲ, ಏನು ಸಮಸ್ಯೆ ಇಲ್ಲ, ಮಾಡಿಬಿಡ್ಬೋದು ಆರಾಮ. ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಮಲ್ಟಿಪ್ಲೈ ಅಂತ ಹೇಳ್ತಾನೆ. ಒಂದು ಕ್ವಶನ್ ಮಲ್ಟಿಪ್ಲೈ ಮಾಡಬೇಕು. ಯಾವ ಎರಡು ರಿಯಲ್ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಬೇಕಂದ್ರೆ 6√5 ಆ್ಯಂಡ್ 2√5. ನಾನು ಡೈರೆಕ್ಟಾಗಿ ಮಲ್ಟಿಪ್ಲಿಕೇಶನ್ ಫಾರ್ಮುಲಾ ಬರ್ಕೊಂಡ್ಬಿಡ್ತೀನಿ. 2√5 ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತಾನೆ. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಮೊದಲಿಗೆ ಇಂಟಿಜರ್ಸ್ ಏನಿರುತ್ತಲ್ಲ ಆ ಇಂಟಿಜರ್ಗಳನ್ನ ಅಥವಾ ರ್ಯಾಷನಲ್ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಇರ್ಯಾಷನಲ್ಗೆ ಹೋಗ್ತೀವಿ. ಇಟ್ ಈಸ್ ಈಕ್ವಲ್ ಟು 6 × 2 = 12. √5 × √5 √5 ಹೋಲ್ ಸ್ಕ್ವೇರ್ ಆಗುತ್ತೆ. √5 × √5 √5 ಹೋಲ್ ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಸ್ಕ್ವೇರ್ ರೂಟ್ ಇದೆ. ಎರಡು ಕೂಡ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದರೆ 12 × 5 ಮಾತ್ರ ಉಳಿತು. 12 × 5 = 60. ಯಾಕೆ ಇದು ಕ್ಯಾನ್ಸಲ್ ಆಗುತ್ತೆ ಅಂತಂದರೆ ನಿಮಗೆ ಸರ್ಡ್ಸ್ ಹೇಳಬೇಕಾದ್ರೆ ನಾನು ಹೇಳಿದ್ದೆ ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋದು.
ಇದನ್ನು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಇಲ್ಲಿ. √5 ಅನ್ನು ನಾವು ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಬರೆದಾಗ 5⁻1/2 ಅಂತ ಆಗ್ತದೆ. ಇಲ್ಲಿ ಒಳಗಡೆ √5 ಅನ್ನು ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಬರೆದಾಗ 5⁻1/2 ಆಗ್ತದೆ. ಇದಕ್ಕೆ ಮೇಲ್ಗಡೆ 2 ಇದೆ, ಪವರ್ 2 ಇದೆ ಸ್ಕ್ವಯರ್. ಇದು a⁻m⁴n ಫಾರ್ಮಿಗೆ ಬಂತು. a⁻m⁴n ಅಂತಂದರೆ a⁻m × n ಅಂತ ಬರಿಬೋದು. ದೇರ್ಫೋರ್ 5⁻1/2 × 2 1/2 × 2. ಸೊ ಕ್ಯಾನ್ಸಲ್ ಆದರೆ 5⁻1. 5⁻1 ಈಸ್ ನಥಿಂಗ್ ಬಟ್ 5. ಹಾಗಾಗಿ ಸ್ಕ್ವೇರ್ ರೂಟು, ಕ್ಯೂಬ್ ರೂಟು, 4th ಪವರ್ 4th ರೂಟು ಈ ರೀತಿ ಇತ್ತು ಅಂತಂದರೆ ಅವು ಏನಾಗುತ್ತೆ, ಮ್ಯೂಚುವಲಿ ಕ್ಯಾನ್ಸಲ್ ಆಗಿಬಿಡ್ತಾವೆ. ನೆಕ್ಸ್ಟ್ ಕ್ವಶನ್, ಡಿವೈಡ್. ಇಲ್ಲಿ ಮಲ್ಟಿಪ್ಲೈ ಮಾಡೋಕ್ಕೆ ಹೇಳಿದ್ದ, ಇಲ್ಲಿ ಡಿವೈಡ್ ಮಾಡೋಕ್ಕೆ ಹೇಳಿದ್ದಾನೆ. ಯಾವುದನ್ನು ಡಿವೈಡ್ ಮಾಡಬೇಕು ಅಂದರೆ 8√15 ಡಿವೈಡ್ ಮಾಡಬೇಕು. ಯಾವುದರಿಂದ ಡಿವೈಡ್ ಮಾಡೋಕ್ಕೆ ಹೇಳಿದ್ದಾನೆ ಅಂತಂದರೆ 2√3 ಡಿವೈಡ್ ಮಾಡೋಕ್ಕೆ ಹೇಳಿದ್ದಾನೆ. ಓಕೆ, ಇಲ್ಲಿ ನಿಮಗೆ ಒಂದು ರಿಸಲ್ಟ್ ಗೊತ್ತಿರಬೇಕು. ಏನು ರಿಸಲ್ಟ್ ಅಂತಂದರೆ √AB ಅಂತ ಇದ್ದರೆ ಇದನ್ನು ನಾವು √A × √B ಅಂತ ಸಪ್ರೇಟ್ ಮಾಡ್ಬೋದು. √AB = √A × √B. ಇದು ಯಾವಾಗ ಸಾಧ್ಯ ಅಂತಂದರೆ ಇಫ್ A ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, B ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅಂದರೆ ಎರಡು ಪಾಸಿಟಿವ್ ಇರಬೇಕು. ಇಲ್ಲ A ಪಾಸಿಟಿವ್ ಇತ್ತು ಅಂತಂದರೆ B ನೆಗೆಟಿವ್ ಇರಬಹುದು. ಇಲ್ಲ A ನೆಗೆಟಿವ್ ಇದ್ದರೆ B ಪಾಸಿಟಿವ್ ಇರಬೇಕು. ಎರಡು ನೆಗೆಟಿವ್ ಇದ್ದಾಗ ಮಾತ್ರ ಈ ಕಂಡೀಷನ್ ಹೋಲ್ಡ್ ಆಗಲ್ಲ. ಎರಡರಲ್ಲಿ ಅಟ್ಲೀಸ್ಟ್ ಒಂದು ಪಾಸಿಟಿವ್ ಇರಬೇಕು. ಏನಾದರೂ ಪಾಸಿಟಿವ್ ಇರಬೇಕು, ಬಿ ಆದರೂ ಪಾಸಿಟಿವ್ ಇರಬೇಕು. ಇಲ್ಲ ಎರಡೂ ಪಾಸಿಟಿವ್ ಇದ್ರೂ ತೊಂದರೆ ಇಲ್ಲ. 0 ಇದ್ದಾಗಂತೂ ಅದು 0 ಆಗೇ ಆಗ್ತದೆ, ಅದು ನೋ ಪ್ರಾಬ್ಲಮ್. ಓಕೆ, ಇದು ಭಾಳ ಇಂಪಾರ್ಟೆಂಟ್ ಕಂಡೀಷನ್. ಇದನ್ನು ನೆನ್ಪಿಡಬೇಕು. √AB = √A × √B. ಈ ರೀತಿ ನಾವು ಯಾವಾಗ ಎಕ್ಸ್ಪ್ರೆಸ್ ಮಾಡಬಹುದು ಅಂತಂದರೆ, ಅಥವಾ ಇನ್ ರಿವರ್ಸ್ ಆರ್ಡರ್ √A × √B ಇದನ್ನು √AB ಅಂತ ಹಿಂಗೆ ಬೇಕಿದ್ರೆ ಓದ್ಕೋಬಹುದು ನೀವು. √A × √B = √AB. ಈ ರೀತಿ ನಾವು ಯಾವಾಗ ಬರಿಬೋದು ಅಂತಂದರೆ, ಇಫ್ ಬೋತ್ ಆರ್ ಪಾಸಿಟಿವ್ ಆರ್ ಇಫ್ A is positive B negative, ಇಫ್ B positive A negative. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ವೆನ್ ಬೋತ್ ಆರ್ ನೆಗೆಟಿವ್. ಎರಡು ನೆಗೆಟಿವ್ ಇದ್ದಾಗ ಇದನ್ನು ಡೈರೆಕ್ಟಾಗಿ ಈ ರೀತಿ ಬರೆಯೋಕ್ಕಾಗೋದಿಲ್ಲ. ಸೊ ಇದನ್ನು ಈ ರೀತಿನಾದರೂ ಬರಿಬೋದು, ಇದನ್ನು ಈ ರೀತಿನಾದರೂ ಬರಿಬೋದು. ಆ ಮೂರು ಕಂಡೀಷನ್ಸ್ ಹೋಲ್ಡ್ ಇರ್ತವೆ. ಈಗ ಇಲ್ಲಿಗೆ ಬರೋಣ. 2 1s 2 4s 8. 4 ನ್ಯೂಮರೇಟರ್ ಉಳಿತು. √15 ಇದೆಯಲ್ಲ, ಇದನ್ನು 15 3 × 5 ಅಂತ ಬರ್ಕೊಳ್ತೀನಿ ನಾನು. ಡಿವೈಡೆಡ್ ಬೈ ಈ ಕೆಳಗಡೆ √3 ಇದೆ. ನೋಡಿ, 3 ಈಸ್ ಪಾಸಿಟಿವ್, 5 ಈಸ್ ಆಲ್ಸೋ ಪಾಸಿಟಿವ್. √A × B ಈ ಫಾರ್ಮ್ ಬಂತು. √A × B ಎರಡು ಪಾಸಿಟಿವ್ ಆಗಿರೋದ್ರಿಂದ ಅದನ್ನು ನಾನು ಸಪ್ರೇಟ್ ಮಾಡ್ಕೋಬೋದು, √A × √B ಅಂತೇಳಿ. ಸೊ ದಿಸ್ ಈಸ್ ಈಕ್ವಲ್ ಟು 4√3 × √5 ಡಿವೈಡೆಡ್ ಬೈ ಏನಿದೆ ನೋಡಿ, √3 ಇದೆ. ಇಲ್ಲಿ √3 ಕ್ಯಾನ್ಸಲ್ ಆಯಿತು. ಸೊ ಕ್ಯಾನ್ಸಲ್ ಆದರೆ 4√5 ಮಾತ್ರ ಉಳಿತು. ಸೊ ದಿಸ್ ಇಸ್ ದ ಆನ್ಸರ್, 4√5. ಓಕೆ, ನೆಕ್ಸ್ಟ್ ಕ್ವಶನ್. ಮಲ್ಟಿಪ್ಲೈ ಮಾಡಬೇಕು. ಯಾವೆರಡು ರಿಯಲ್ ನಂಬರ್ಗಳು ಮಲ್ಟಿಪ್ಲೈ ಮಾಡಬೇಕಂದ್ರೆ 5 + √7 × 2 + √5. ಯಾವುದಾದ್ರೂ ಐಡೆಂಟಿಟಿ ಅಪ್ಲೈ ಆಗ್ತಿತ್ತು ಅಂತಂದರೆ ಆ ಐಡೆಂಟಿಟಿನ ಅಪ್ಲೈ ಮಾಡಿ. ಯಾವುದೇ ಐಡೆಂಟಿಟಿ ಅಪ್ಲೈ ಆಗಲ್ಲ ಅಂತಂದರೆ ಬೇರೆ ದಾರಿ ಇಲ್ಲ, ನಾವು ಯೂಶುವಲ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು ಅಂತಂದರೆ 5 ಈ ಎರಡು ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ √7 ಎರಡು ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕು. ಮೊದಲಿಗೆ 5 ಶುರು ಮಾಡ್ತೀನಿ ನಾನು. 5 2s 10 ಪ್ಲಸ್ 5 × √5 5√5 ಮತ್ತು √25 ಅಂತ ಬರೆದ್ಬಿಟ್ಟಿರ. ನೋ, 5 × √5 ಈಸ್ 5√5 ಪ್ಲಸ್ √7 × 2 2√7 ಪ್ಲಸ್ √7 × √5 ಎರಡು ಪಾಸಿಟಿವ್ ಇರೋದ್ರಿಂದ ನಾವು ಮಲ್ಟಿಪ್ಲೈ ಮಾಡ್ಬೋದು. ರೂಟ್ ಒಳಗಡೆ ಮಲ್ಟಿಪ್ಲೈ ಮಾಡಬಹುದು ಮತ್ತು ರೂಟ್ಗಳು ಸೇಮ್ ಇರಬೇಕು. ರೂಟ್ ಸ್ಕ್ವೇರ್ ರೂಟ್ ಇರಬೇಕು, ಕ್ಯೂಬ್ ರೂಟ್ ಇರಬೇಕು. ಈ ರೀತಿ ಮಲ್ಟಿಪ್ಲೈ ಮಾಡಬೇಕಂದ್ರೆ ಸೊ √7 × √5 ಏನಾಗುತ್ತೆ, ಇದು √35. 7 5s 35. ಸೊ ಇಷ್ಟೇ ಆನ್ಸರ್ ಇದು. ಇದನ್ನು ಮತ್ತೇನು ಮಾಡೋಕ್ಕಾಗಲ್ಲ, ಯಾಕಂತಂದರೆ ಎಲ್ಲನೂ ಅನ್ಲೈಕ್ ಟರ್ಮ್ಸ್ ಇದೆ. ಇದನ್ನು ಸಪ್ರೇಟ್ ಮಾಡಿದ್ರು ಕೂಡ ಅಲ್ಲಿ ಅನ್ಲೈಕ್ ಟರ್ಮ್ಸೇ ಬರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. +5 √5
ಇಂಟು 5 ಮೈನಸ್ ರೂಟ್ 5. ಇದನ್ನು ನೀವು ಯೂಶುವಲ್ ಮಲ್ಟಿಪ್ಲಿಕೇಶನ್ ಈಗ ಏನು ಮಾಡಿದ್ನಲ್ಲ ಆ ರೀತಿನಾದರೂ ಸಾಲ್ವ್ ಮಾಡ್ಬೋದು, ಅಥವಾ ಇದನ್ನು ನೋಡಿದ ಕೂಡಲೇ ಒಂದು ಐಡೆಂಟಿಟಿ ನಿಮಗೆ ತಲೆಗೆ ಬಂದರೆ ಭಾರಿ ಒಳ್ಳೆಯದು. ಯಾವ ಐಡೆಂಟಿಟಿ ಇಲ್ಲಿ ವರ್ಕ್ ಮಾಡುತ್ತೆ ಅಂತಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಿಯರ್ ಎ ಮೀನ್ಸ್ 5, ಸೊ 5 ಸ್ಕ್ವೇರ್ ಮೈನಸ್ ಬಿ ಅಂತಂದರೆ ರೂಟ್ 5, ಆ ರೂಟ್ 5ನ ಸ್ಕ್ವೇರ್. ಸೊ ಇಟ್ ಈಸ್ ಈಕ್ವಲ್ ಟು 5 ಸ್ಕ್ವೇರ್ ಅಂತಂದರೆ 25 ಮೈನಸ್ ಇಲ್ಲಿ ಆಲ್ರೆಡಿ ನಾನು ಹೇಳಿದ್ನಲ್ಲ ಇಲ್ಲಿ ರೂಟ್ 5 ಹೋಲ್ ಸ್ಕ್ವೇರ್ ಇದ್ದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 5 ಉಳಿತು. ಸೊ 25 ಮೈನಸ್ 5 ಈಸ್ ನಥಿಂಗ್ ಬಟ್ 20. ಇಲ್ಲಿ ಐಡೆಂಟಿಟಿ ಯೂಸ್ ಮಾಡಿದ್ದೀವಿ ನಾವು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ. ಇಲ್ಲೊಂದಿದೆ ಕ್ವಶನ್ನು, ರೂಟ್ 3 ಪ್ಲಸ್ ರೂಟ್ 7 ಹೋಲ್ ಸ್ಕ್ವೇರ್. ಇಲ್ಲಿಯೂ ಕೂಡ ಒಂದು ಐಡೆಂಟಿಟಿ ಅಪ್ಲೈ ಆಗುತ್ತೆ. ಅದು ಯಾವುದು ಅಂತಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಥವಾ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎ ಅಂತಂದರೆ ರೂಟ್ 3, ಬಿ ಅಂತಂದರೆ ರೂಟ್ 7. ಸೊ ಇಟ್ ಈಸ್ ಈಕ್ವಲ್ ಟು ರೂಟ್ 3 ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ 7 ಹೋಲ್ ಸ್ಕ್ವೇರ್ ಪ್ಲಸ್ 2ab, 2 ಇಂಟು ರೂಟ್ 3 ಇಂಟು ರೂಟ್ 7. ಇಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ಡ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ಡ್, ಇಲ್ಲಿ 3 ಉಳಿತು, ಇಲ್ಲಿ 7 ಉಳಿತು, ಪ್ಲಸ್ 2 ಇಂಟು 3 ಮತ್ತು 7 ಪಾಸಿಟಿವ್ ವ್ಯಾಲ್ಯೂಸ್ ಆಗಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಬೋದು. ರೂಟ್ 3 7s are 21. ಇಟ್ ಈಸ್ ಈಕ್ವಲ್ ಟು 3 ಪ್ಲಸ್ 7 ಇಟ್ ಈಸ್ 10 ಪ್ಲಸ್ 2 ರೂಟ್ 21. ಇಷ್ಟಾದರೂ ಬಿಡ್ಬೋದು, ಅಥವಾ ಈ ಎರಡರಿಂದನೂ 2ನ ಕಾಮನ್ ತೆಗೆದಾದರೂ ಬರಿಬೋದು. ಇಷ್ಟು ಬಿಟ್ಟರೆ ತೊಂದರೆ ಇಲ್ಲ. 2ನ ಸಪೋಸ್ ಕಾಮನ್ ತೆಗೆದ್ರೆ ಇಲ್ಲಿ 5 ಉಳಿತದೆ, 2 5s are 10 ಅಲ್ಲ, ಸೊ 5 ಪ್ಲಸ್ ರೂಟ್ 21. ಸೊ ಇಷ್ಟು ಆನ್ಸರ್, ಇಷ್ಟು ಉಳಿತದೆ ನಮಗೆ. ಓಕೆ, ನೆಕ್ಸ್ಟ್ ಇನ್ನೊಂದಿದೆ, ರೂಟ್ 11 ಮೈನಸ್ ರೂಟ್ 7. ರೂಟ್ 11 ಮೈನಸ್ ರೂಟ್ 7 ಇಂಟು ರೂಟ್ 11 ಪ್ಲಸ್ ರೂಟ್ 7. ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಲ್ಲಿದೆಯಲ್ಲ, ಇದೇ ಫಾರ್ಮುಲಾ ಇದೆ, ನೀವು ಅದನ್ನು ಟ್ರೈ ಮಾಡಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 11 ಮೈನಸ್ 7. 11 ಮೈನಸ್ 7 ಅಂತಂದರೆ 4 ಬರುತ್ತೆ ಆನ್ಸರ್. ಯು ವಿಲ್ ಗೆಟ್ 4 ಆಸ್ ದ ಆನ್ಸರ್. ಓಕೆ, ಸೊ ಈ ರೀತಿ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಆಗ್ಬೋದು, ಅಥವಾ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಇದು ಜಾಸ್ತಿ ಬರುತ್ತೆ ಈ ಥರ. ಯಾಕಂತಂದರೆ ನಾವೇನು ಮಾಡ್ತೀವಿ, ಇರ್ಯಾಷನಲ್ ನಂಬರ್ ಕೊಟ್ಟಾಗ ಅದನ್ನು ರ್ಯಾಷನಲ್ ನಂಬರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಅದನ್ನು ರ್ಯಾಷನಲೈಸೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಅದನ್ನು ಹೇಳ್ತೀನಿ ನಾನು. ಅಲ್ಲೆಲ್ಲನೂ ಆಲ್ಮೋಸ್ಟ್ ನಾವು ಯೂಸ್ ಮಾಡೋದು ಏನು ಅಂತಂದರೆ ಇದೇ ಫಾರ್ಮುಲಾ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಹೇಳಿದ್ದೀನಿ, ಇದು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್. ಅದೇ ರೀತಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಕೂಡ ಸಿಗುತ್ತೆ. 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಬೇಕಾದಷ್ಟು ಈ ರೀತಿ ಕ್ವಶನ್ಸ್ ಇದೆ, ನೀವು ಸಾಲ್ವ್ ಮಾಡ್ಬೋದು. Next, we shall move towards rationalization. Rationalization ಹೆಸರೇ ಹೇಳುತ್ತೆ ನೋಡ್ರಿ. ಕನ್ನಡದಲ್ಲಿ ಇದನ್ನ ಅಕರ್ಣಿಕಾರಕ ಅಂತ ಕರೀತಾರೆ. ಕನ್ನಡದಲ್ಲಿ ಅಕರ್ಣಿಕಾರಕ ಅಂತ ಕರೀತಾರೆ, ಇಂಗ್ಲಿಷಲ್ಲಿ ರಾಷನಲೈಸೇಷನ್ ಅಂತ ಕರೀತಾರೆ. ಏನು ಹಿಂಗಂದ್ರೆ, ಕರಣಿ ಅಂತಂದ್ರೆ ಇರ್ರಾಷನಲ್ ರೂಟ್ ಆಫ್ ಎ ರ್ಯಾಷನಲ್ ನಂಬರ್. ಅಂದರೆ ಒಳಗಡೆ ರ್ಯಾಷನಲ್ ನಂಬರ್ ಇರುತ್ತೆ, ಅದಕ್ಕೆ ಒಂದು ಇರ್ರಾಷನಲ್ ರೂಟ್ ಇರುತ್ತೆ. ಇಲ್ಲಿ ಕರಣಿಗೆ ಆಪೋಸಿಟ್ ಆಗಿ ಅಕರ್ಣಿ ಅಂತ ಬರ್ದಿದ್ದೀವಿ ನಾವು. ಅಕರ್ಣಿಕಾರಕ ಅಂದರೆ ಆ ಇರ್ರಾಷನಲ್ ರೂಟ್ ಇರುತ್ತಲ್ಲ, ಅದನ್ನು ಏನಾದರೂ ಮಾಡಿ ಯಾವುದೋ ಒಂದು ಆಪರೇಟ್ ಮಾಡಿ ಅದನ್ನು ತೆಗೆದು ನಾವು ಬರೀ ರ್ಯಾಷನಲ್ ನಂಬರ್ನ ಉಳಿಸ್ಬೇಕು. ಸೊ ಈ ಪ್ರಾಸೆಸ್ನ ನಾವೇನಂತ ಕರಿತೀವಿ ಅಂತಂದರೆ ಅಕರ್ಣಿಕಾರಕ ಅಂತ ಕರಿತೀವಿ. ಅಂದರೆ ಕೊಟ್ಟಿರ್ತಕ್ಕಂಥ ಒಂದು ಇರ್ರಾಷನಲ್ ನಂಬರನ್ನು, ಕೊಟ್ಟಿರ್ತಕ್ಕಂಥ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಅದ್ರ ಮೇಲೆ ಯಾವುದಾದ್ರೂ ಒಂದು ಆಪರೇಟ್ ಮಾಡಿ, ಎನಿ ಆಪರೇಷನ್ ಅನ್ನೋದಕ್ಕಿಂತಲೂ ಸ್ಪೆಸಿಫಿಕ್ ಆಗಿ ನಾವೇನು ಮಾಡ್ತೀವಿ ಅಂತಂದರೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ.
ಮಲ್ಟಿಪ್ಲಿಕೇಶನ್ ಮಾಡಿ ಅದನ್ನು ಒಂದು ರ್ಯಾಷನಲ್ ನಂಬರ್ ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡುವಂಥ ಪ್ರಾಸೆಸ್ ಇದೆಯಲ್ಲ, ಪ್ರಕ್ರಿಯೆ, ಅದನ್ನು ಅಕರ್ಣೀಕಾರಕ ಅಂತ ಕರಿತೀವಿ. ರ್ಯಾಷನಲೈಸೇಷನ್ ಇಲ್ಲಿದೆ ನೋಡಿ. ರ್ಯಾಷನಲೈಸ್ ಅಂದರೆ ಇರ್ಯಾಷನಲ್ ನಂಬರ್ನ ರ್ಯಾಷನಲ್ ನಂಬರ್ ಆಗಿ ಕನ್ವರ್ಟ್ ಮಾಡೋಂಥ ಪ್ರಾಸೆಸ್ಸನ್ನು ನಾವು ರ್ಯಾಷನಲೈಸೇಷನ್ ಅಂತ ಕರಿತೀವಿ. ಇಲ್ಲಿ ಬೇರೆ ಬೇರೆ ಥರದ ಫಾರ್ಮ್ಸ್ ಬರುತ್ತೆ. ಯಾವ ಫಾರ್ಮ್ ಇದ್ದರೆ ನಾವು ಏನು ಮಲ್ಟಿಪ್ಲೈ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಫಸ್ಟಿಗೆ ಸಪೋಸ್ ರೂಟ್ ಎ ಅಂತ ಏನಾದರೂ ಇದ್ದರೆ, ಈ ರೂಟ್ ಎಗೆ ಏನನ್ನು ಮಲ್ಟಿಪ್ಲೈ ಮಾಡಿದರೆ ಅದು ಒಂದು ರ್ಯಾಷನಲ್ ನಂಬರ್ ಆಗುತ್ತೆ ಅಂತಂದರೆ, ಇದಕ್ಕೆ ಸಿಂಪ್ಲೆಸ್ಟ್ ಫಾರ್ಮ್ ಯಾವುದು ಅಂದರೆ ರೂಟ್ ಎ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ರೂಟ್ ಎ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ ಎ. ನಾವು ಏನನ್ನು ಮಲ್ಟಿಪ್ಲೈ ಮಾಡಿ ಒಂದು ರ್ಯಾಷನಲ್ ನಂಬರ್ ಆಗಿ ಮಾಡ್ತೀವಲ್ಲ, ಅದನ್ನು ನಾವೆಂತ ಕರಿತೀವಿ ಅಂದರೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ರ್ಯಾಷನಲೈಸಿಂಗ್ ಫ್ಯಾಕ್ಟರ್. ರೂಟ್ ಎಗೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದರೆ ರೂಟ್ ಎ. ಯಾಕಂದರೆ ಇದನ್ನು ರ್ಯಾಷನಲ್ ನಂಬರ್ ಮಾಡೋದಕ್ಕೆ ನಾವು ಮಲ್ಟಿಪ್ಲೈ ಮಾಡೋಕ್ಕೆ ಯೂಸ್ ಮಾಡೋದು ಇದನ್ನು. ಹಾಗಾಗಿ ಇದನ್ನು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ರೂಟ್ ಎಗೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ರೂಟ್ ಎ. ಇದಕ್ಕೆ ಬೇರೆ ಬೇರೆಯವು ಕೂಡ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ಸ್ ಆಗಿ ಕೆಲಸ ಮಾಡಬಹುದು, ಆದರೆ ಅವು ನಾಟ್ ನೆಸಸರಿ. ಇಲ್ಲಿ ಯಾವುದೋ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ತಗೊಂಡು ಮಲ್ಟಿಪ್ಲೈ ಮಾಡಿದ್ರು ಕೂಡ ಒಂದು ರ್ಯಾಷನಲ್ ನಂಬರ್ ಆಗುತ್ತೆ, ಬಟ್ ನಾಟ್ ನೆಸಸರಿ. ಸಿಂಪ್ಲೆಸ್ಟ್ ಫಾರ್ಮ್ ಯಾವುದು ಅಂದರೆ ಇದು. ಒಂದು ವೇಳೆ ಬಿ ರೂಟ್ ಎ ಅಂತ ಇತ್ತು ಅಂತ ಅನ್ಕೊಳ್ರಿ, ಅಂದರೆ ಇಲ್ಲಿ ಒಂದು ವ್ಯಾಲ್ಯೂ ಬಂದಿದೆ. ಈಗಲೂ ಕೂಡ ನಮಗೆ ರೂಟ್ ಎ ಇದೇನೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡ್ತದೆ. ಯಾಕಂದರೆ ಬಿ ಅನ್ನೋದು ಯಾವುದೋ ಒಂದು ರ್ಯಾಷನಲ್ ನಂಬರ್ ಆಗಿರ್ತದೆ. ರೂಟ್ ಎ ಇಂಟು ರೂಟ್ ಎ ಆಯಿತು, ಬಿ ಇಂಟು ಎ, ಸೊ ಬಿ ಆಗ್ತದೆ. ಇಲ್ಲಪ್ಪ ಅಂತಂದರೆ ಕೆಲವೊಮ್ಮೆ ಏನು ಮಾಡ್ತಾರೆ ಅಂತಂದರೆ ಬಿ ರೂಟ್ ಎಗೆ ಬಿ ರೂಟ್ ಎನೇ ಮಲ್ಟಿಪ್ಲೈ ಮಾಡಿ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಮಾಡ್ತಾರೆ, ಅದು ಕೂಡ ಆಗ್ತದೆ. ಆದರೆ ಸಿಂಪ್ಲೆಸ್ಟ್ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಬಿ ರೂಟ್ ಎಗೆ ಅಂತಂದರೆ ಜಸ್ಟ್ ರೂಟ್ ಎ. ಇದು ಒಂದು. ನೆಕ್ಸ್ಟು ಈ ಥರ ಬರುತ್ತೆ, ಎ ಪ್ಲಸ್ ರೂಟ್ ಬಿ. ಇಲ್ಲಿ ಪ್ರಾಡಕ್ಟಲ್ಲಿ ಬಂದಿತ್ತು, ಇಲ್ಲಿ ಸಪ್ರೇಟ್ ಆಗಿದೆ. ಎ ಪ್ಲಸ್ ರೂಟ್ ಬಿ, ಇದಕ್ಕೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದರೆ ಎ ಮೈನಸ್ ರೂಟ್ ಬಿ. ಯಾಕಂದರೆ ಇದು ಎ ಪ್ಲಸ್ ಬಿ ಫಾರ್ಮಲ್ ಇದೆ, ಇದು ಎ ಮೈನಸ್ ಬಿ ಫಾರ್ಮಲ್ ಇದೆ. ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಆಗಿ ಈ ರೂಟ್ ಕ್ಯಾನ್ಸಲ್ ಔಟ್ ಆಗ್ತದೆ. ಹಾಗಾಗಿ ಎ ಪ್ಲಸ್ ರೂಟ್ ಬಿ ಇದ್ದರೆ ಎ ಮೈನಸ್ ರೂಟ್ ಬಿ ಅನ್ನೋದು ರ್ಯಾಷನಲೈಸಿಂಗ್ ಫ್ಯಾಕ್ಟರು. ಸಿಮಿಲರ್ಲಿ ಎ ಮೈನಸ್ ರೂಟ್ ಬಿಗೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಎ ಪ್ಲಸ್ ರೂಟ್ ಬಿ. ಎ ಪ್ಲಸ್ ರೂಟ್ ಬಿಗೆ ಎ ಮೈನಸ್ ರೂಟ್ ಬಿ, ಎ ಮೈನಸ್ ರೂಟ್ ಬಿಗೆ ಎ ಪ್ಲಸ್ ರೂಟ್ ಬಿ. ಅದೇ ರೀತಿ ಎ ಪ್ಲಸ್ ಬಿ ರೂಟ್ ಸಿ ಈ ರೀತಿ ಬಂದಿತ್ತು ಅಂತಂದರೆ ಎ ಪ್ಲಸ್ ಬಿ ರೂಟ್ ಸಿ, ಇಲ್ಲೊಂದು ಕಾನ್ಸ್ಟೆಂಟ್ ಯಾವುದೋ ಒಂದು ನಂಬರ್. ಯೂಶ್ವಲಿ ಈ ರೀತಿ ಬರಲ್ಲ. ಸಪೋಸ್ ಬಂದರೆ ಎ ಪ್ಲಸ್ ಬಿ ರೂಟ್ ಸಿ ಇತ್ತು ಅಂತಂದರೆ ಆವಾಗ ಎ ಮೈನಸ್ ಬಿ ರೂಟ್ ಸಿ ಅನ್ನೋದು ರ್ಯಾಷನಲೈಸಿಂಗ್ ಫ್ಯಾಕ್ಟರು. ಕಾನ್ವರ್ಸ್ಲಿ ಇದಕ್ಕಿದು, ಅದಕ್ಕೆ ನಾನು ಆ್ಯರೋ ಮಾರ್ಕ್ ಎರಡು ಕಡೆ ಹಾಕ್ಬಿಡ್ತೀನಿ. ಎ ಪ್ಲಸ್ ಬಿ ರೂಟ್ ಸಿಗೆ ಎ ಮೈನಸ್ ಬಿ ರೂಟ್ ಸಿ, ಎ ಮೈನಸ್ ಬಿ ರೂಟ್ ಸಿಗೆ ಎ ಪ್ಲಸ್ ಬಿ ರೂಟ್ ಸಿ ಅನ್ನೋದು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್ ರೂಟ್ ಎ ಪ್ಲಸ್ ರೂಟ್ ಬಿ. ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ರೂಟ್ ಎ ಮೈನಸ್ ರೂಟ್ ಬಿ. ಕಾನ್ವರ್ಸ್ಲಿ ಈ ಕಡೆಯಿಂದ ಕೂಡ ರೂಟ್ ಎ ಮೈನಸ್ ರೂಟ್ ಬಿ ಇತ್ತು ಅಂತಂದರೆ ಅದಕ್ಕೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂದರೆ ರೂಟ್ ಎ ಪ್ಲಸ್ ರೂಟ್ ಬಿ. ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಆಗುತ್ತೆ, ಮಿಡ್ಲಲ್ಲಿ ಮಾತ್ರ. ಓಕೆ, ರೂಟ್ ಎ ಪ್ಲಸ್ ರೂಟ್ ಬಿ ಇದ್ದರೆ ಅದಕ್ಕೆ ರೂಟ್ ಎ ಮೈನಸ್ ರೂಟ್ ಬಿ ರ್ಯಾಷನಲೈಸಿಂಗ್ ಫ್ಯಾಕ್ಟರ್. ರೂಟ್ ಎ ಮೈನಸ್ ರೂಟ್ ಬಿ ಇತ್ತು ಅಂತಂದರೆ ಅದಕ್ಕೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ರೂಟ್ ಎ ಪ್ಲಸ್ ರೂಟ್ ಬಿ. ಓಕೆ, ಇಲ್ಲಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಕ್ವಶನ್ ಏನಾದರೂ ಈ ರೀತಿ ಇದ್ದಾಗ -2 ಪ್ಲಸ್ √3 ಈ ರೀತಿ ಕೊಟ್ಟಾಗ ಆಲ್ಮೋಸ್ಟ್ ತಪ್ಪು ಏನಂತ ಬರೀತಾರೆ ಅಂತಂದರೆ ಇದಕ್ಕೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಬರೀಬೇಕಾದ್ರೆ 2 ಮೈನಸ್ √3 ಅಂತ ಬರೆದು ಬಿಡ್ತಾರೆ. ಅವ್ರ ತಲೆಯಲ್ಲಿ ಏನು ಅಂತಂದರೆ ಪ್ಲಸ್ ಇರೋದು ಮೈನಸ್ ಆಗ್ಬೇಕು, ಮೈನಸ್ ಇರೋದು ಪ್ಲಸ್ ಆಗ್ಬೇಕು ಅನ್ನೋದು ಅಷ್ಟೇ ಉಳಿದಿರ್ತದೆ, ಎಲ್ಲಿ ಆಗ್ತಾ ಇರೋದು ಅದು ಅನ್ನೋದು ಗೊತ್ತಿರಲ್ಲ. ಇಲ್ಲಿಗೆ ಹೇಗೆ ನಾವೇನು ಚೇಂಜ್ ಮಾಡಿಲ್ಲ, ರೂಟ್ ಬಿ ಇದೆಯಲ್ಲ ಅಲ್ಲಿ ಮಾತ್ರ ಚೇಂಜ್ ಮಾಡಿರೋದು. ಹಾಗಾಗಿ ಈ ಎ ಪ್ಲೇಸಲ್ಲಿ ಯಾವುದಿದೆ ವ್ಯಾಲ್ಯೂ ಅಂತಂದರೆ -2 ಇದೆ. ಸೊ -2 ಇದೆ ಅಂದರೆ ಇಲ್ಲಿ -2 ಮಾತ್ರ ಇರಬೇಕು, ಅದು ಹಂಗೆ ಇರಬೇಕು, ಅಲ್ಲೇನು ಚೇಂಜ್ ಮಾಡಬಾರ್ದು. ಇಷ್ಟು ಇದು ಎ, ಇದು ಬಿ. ಸೊ ಎ ಶುಡ್ ಬಿ ಆಸ್ ಇಟ್ ಈಸ್, ಬಿ ಮಾತ್ರ ಚೇಂಜ್ ಆಗಬೇಕು. ಅದು ಆಲ್ರೆಡಿ ಕ್ಲಿಯರಾಗಿ ಕಾಣಿಸ್ತಿರ್ಬೇಕು ನಮಗೆ. ಎ ಪ್ಲಸ್ ಬಿ, ಇಷ್ಟು ಎ ಪ್ಲಸ್ ಬಿ. ಸೊ ಎ ಮೈನಸ್ ಬಿ, ಹಾಗೆ ಅದು ಎರಡು ಮಲ್ಟಿಪ್ಲೈ ಮಾಡಿದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗಬೇಕು. ಸೊ ಆ ರೀತಿ ಅದು ಯೂಶ್ವಲ್ ಆಗಿ ಆಗ್ತಕ್ಕಂಥ ತಪ್ಪಿದು.
ನಾರ್ಮಲ್ ಆಗಿ ಈ ರೀತಿ ತಪ್ಪನ್ನ ಮಾಡ್ತಾರೆ. ಇಲ್ಲಿ ಮೈನಸ್ ಇದ್ರೆ ಅಲ್ಲಿ ಇಮಿಡಿಯೇಟ್ಲಿ ಪ್ಲಸ್ ಬರ್ಬಿಡ್ತಾರೆ. ಸೊ ಹಾಗಾಗಿ ಅದನ್ನೊಂದು ನಾನು ಮೆನ್ಷನ್ ಮಾಡಿದ್ದು. ಓಕೆ, ಸೊ ಈ ರೀತಿ ಬೇರೆ ಬೇರೆ. ಆಮೇಲೆ ಇಲ್ಲಿ ವ್ಯಾಲ್ಯೂಸ್ ಏನಾದರೂ ಬಂತು ಅಂತಂದ್ರೆ a ರೂಟ್ ಬಿ ಪ್ಲಸ್ ಸಿ ರೂಟ್ ಡಿ ಈ ರೀತಿ ಬಂತು ಅಂತಂದ್ರೆ ಅಲ್ಲೂ ಕೂಡ ಇಲ್ಲಿ ಮಾತ್ರ ಚೇಂಜ್ ಮಾಡಿ ಸಾಕು. a ರೂಟ್ ಬಿ ಮೈನಸ್ ಸಿ ರೂಟ್ ಡಿ ಇದು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಗಿರ್ತದೆ, ವೈಸ್ ವರ್ಸ. ಸೊ ಇಷ್ಟೆಲ್ಲ ಫಾರ್ಮ್ಸ್ ಅಲ್ಲಿ ನಮಗೆ ಇರ್ಯಾಷನಲ್ ನಂಬರ್ಸ್ ಬರುತ್ತೆ. ಅದೆಲ್ಲದಕ್ಕೆ ಕರೆಸ್ಪಾಂಡಿಂಗ್ ಆಗಿ ನಾವು ಸುಟೇಬಲ್ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದರೆ ಈ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ಸ್ಗಳನ್ನು ಯೂಸ್ ಮಾಡಿ ಸಾಲ್ವ್ ಮಾಡೋಣ. ಅಲ್ಲಿ ಕ್ವಶನ್ಸೇ ಬರುತ್ತೆ ರ್ಯಾಷನಲೈಸ್ ಅಂತೇಳಿ. ಅದು ಸ್ಪೆಷಲಿ ಯಾವುದನ್ನ ರ್ಯಾಷನಲೈಸ್ ಮಾಡ್ತೀವಿ ಅಂತಂದರೆ ಡಿನಾಮಿನೇಟ್ರಲ್ಲಿ ಇರ್ಯಾಷನಲ್ ನಂಬರ್ ಬಂತು ಅಂತಂದರೆ ಅಲ್ಲಿ ನಾವು ಅದನ್ನು ರ್ಯಾಷನಲೈಸ್ ಮಾಡ್ತೀವಿ. ಆಗಲೇ ಒಂದು ಕ್ವಶನ್ ಸಾಲ್ವ್ ಮಾಡಿದೆ ನಾನು 1/√2 ಅಂತೇಳಿ. 1/√2 ಡಿನಾಮಿನೇಟ್ರಲ್ಲಿ √2 ಇದೆ. ಈ ಡಿನಾಮಿನೇಟರ್ ಇರ್ತಕ್ಕಂಥ √2 ಒಂದು ಇರ್ಯಾಷನಲ್ ನಂಬರ್ ಡಿನಾಮಿನೇಟರ್ ಇದ್ರೆ ಅದನ್ನು ಆಲ್ಮೋಸ್ಟ್ ನಾವೇನು ಮಾಡ್ತೀವಿ ಅಂತಂದ್ರೆ 99% ಸಿಚುವೇಶನ್ಸ್ ಅಲ್ಲಿ ಈ ಡಿನಾಮಿನೇಟರ್ ಇರ್ತಕ್ಕಂಥ ಇರ್ಯಾಷನಲ್ ನಂಬರ್ ಅನ್ನ ಒಂದು ರ್ಯಾಷನಲ್ ನಂಬರ್ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. √2ಗೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ √2ನೇ. ಯಾಕಂದ್ರೆ √a ರ್ಯಾಷನಲೈಸಿಂಗ್ ಫ್ಯಾಕ್ಟರ್ √a ಆಗಿರೋದ್ರಿಂದ √2ಗೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ √2. ಅದನ್ನ ನಾವು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ ಮಲ್ಟಿಪ್ಲೈ ಮಾಡಿದೀನಿ ಅಂತಂದ್ರೆ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ನ್ಯೂಮರೇಟರ್ಗೂ ಕೂಡ ಮಲ್ಟಿಪ್ಲೈ ಮಾಡ್ತೀನಿ. ಇಲ್ಲಿ ನ್ಯೂಮರೇಟರ್ ಆಯಿತು 1 × √2 ಆಯಿತು. ಡಿನಾಮಿನೇಟರ್ಲಿ √2 × √2 ಇಟ್ ವಿಲ್ ಬಿಕಮ್ 2. ಯಾಕಂದ್ರೆ √2 × √2 ಅಂದರೆ √2 ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಉಳಿತದೆ. ಹಾಗಾಗಿ √2 / 2. ಸೊ ಏನು ಮಾಡಿದ್ವಿ ನಾವು ಅಂತಂದ್ರೆ ಡಿನಾಮಿನೇಟರ್ ಅನ್ನ ರ್ಯಾಷನಲೈಸ್ ಮಾಡಿದ್ವಿ. ಅದನ್ನೇ ಹೇಳ್ತೀವಿ ನಾವು ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್, ಸಾಲ್ವ್ ಬೈ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ಈ ರೀತಿ ಕ್ವಶನ್ಸು ನಮಗೆ ಬಹಳಷ್ಟು ಬರ್ತದೆ. ಆ ಥರದ ಕ್ವಶನ್ಸ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ. ಯಾಕಂದರೆ ಈಗೇನಾದರೂ ಶುರು ಮಾಡಿದ್ರೆ ಸ್ವಲ್ಪ ಲೆಂತಿ ಆಗುತ್ತೆ ವಿಡಿಯೋ. ಇವನ್ ಅದು ಅರ್ಧಂಬರ್ಧ ಆಗೋದ್ರಿಂದ ಇಷ್ಟು ಸಾಕು. ಓಕೆ, ವಿ ಶಾಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.